ನಮಸ್ಕಾರ, ನಾನು ಶುಭಾ. ಹಳೆ ಬಳೆ ತಗೊಂಡಿದ್ದೀನಿ. ಇದು ನೋಡಿ ಸಿಂಗಲ್ ಒಂದೇ ಒಂದು ದಪ್ಪದ ಬಳೆ ತಗೊಂಡಿದ್ದೀನಿ. ನಿಮ್ಮ ಹತ್ರನೂ ಈ ಥರ ಯಾವುದನ್ನ ಒಂದು ಬಳೆ ತಗೋಬೇಕು. ಮತ್ತು ಮೆಟಲ್ ಬಳೆ ತಗೊಂಡಿದ್ದೀನಿ. ಇದು ಅಷ್ಟೇ ಕಲರ್ಗೆ ಒಂದೊಂದು ಬಳೆ ಇತ್ತು. ಹಳೇದು ನೀವು ಯೂಸ್ ಮಾಡ್ದಿರ ಇರೋ ಅಂಥ ಯಾವುದೇ ಮೆಟಲ್ ಬಳೆ ತಗೋಬೋದು. ಇದನ್ನು ಕಟ್ ಮಾಡಿ ನೇರವಾಗಿ ಮಾಡ್ಕೊಬಿಡಿ. ಮತ್ತು ಫೆವಿಸ್ಟಿಕ್ ಹಾಕ್ಬಿಟ್ಟು ಮೆಚ್ತಾ ಇದ್ದೀನಿ. ಒಂದು 4-5 ಮೆಚ್ಕೊತಾ ಇದ್ದೀನಿ. ನೋಡಿ ನಾನೊಂದು 5 ಮೆಚ್ಕೊಂಡಿದ್ದೀನಲ್ಲ, ನೀವು ನೋಡಿಕೊಂಡು ಮೆಚ್ಕೊಬಿಡಿ. ಮತ್ತು ಪಾಲಿಥೀನ್ ಕವರ್ಸು ಸೇಮ್ ನಾನು ಫೋಲ್ಡ್ ಮಾಡ್ದಂಗೆ ಮಾಡಿಕೊಂಡು ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡಿ. ಮತ್ತು ಒಂದು ಅಷ್ಟಷ್ಟು ಉದ್ದ ಕಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇರೋ ಪಾಲಿಥೀನ್ ಕವರ್ಗಳೆಲ್ಲ ಸ್ವಲ್ಪ ತಗೋಬೇಕು. ನಿಮ್ಮ ಹತ್ರ ಯಾವ್ಯಾವ ಕಲರ್ ಇದೆ ಆ ಕಲರೇ ತಗೊಳ್ಳಿ. ಇಲ್ಲ ನಾವು ಡಬಲ್ ಕಲರೇ ಮಾಡ್ಕೊತೀವಂದರೆ ಇವಾಗ ಗ್ರೀನ್ ಅಂದ್ಕೊಳ್ಳಿ, ಇದಕ್ಕೆ ಆಪೋಸಿಟ್ ವೈಟ್ ಆಗಲಿ ಇಲ್ಲ ಬ್ಲ್ಯಾಕು, ಯಾವ ಕಲರ್ ಆದರೂ ತಗೋಬೋದು. ಸೇಮ್ ಇದೇ ಥರ ಕಟ್ ಮಾಡ್ಕೋಬೇಕು. ಮತ್ತು ಲಾಸ್ಟ್ ಎಡ್ಜಸ್ ಬೇಡ. ಇವಾಗ ಕವರ್ ಓಪನ್ ಮಾಡ್ತೀನಿ ನೋಡಿ. ಈ ಥರ ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು, ವಿಡಿಯೋದಲ್ಲಿ ನಾನು ಇಟ್ಟಿದ್ದೀನಲ್ಲ ಸೇಮ್ ಹಿಂಗೆ ಇಟ್ಬಿಟ್ಟು ಗಂಟು ಹಾಕ್ಕೋಬೇಕು. ನೀವು ಕಟ್ ಮಾಡಿರೋ ಕವರ್ನೆಲ್ಲ ಸೇಮ್ ಇದೇ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊಂಡು ಸುತ್ತಬಿಟ್ಟು ಸೈಡ್ಗೆ ಇಕ್ಕೋಬೋದು. ನಾನು ಸೇಮ್ ಇದೇ ಥರನೇ ನೋಡಿ ಒಂದಕ್ಕೊಂದು ಗಂಟು ಹಾಕ್ಕೊಂಡು ಹೊಟ್ಟೋದೆ. ಈ ಥರ ನಾನು ಗ್ರೀನ್ ಮತ್ತು ವೈಟ್ ತಗೊಂಡಿದ್ದೀನಿ. ನೋಡಿ ಒಂದು ಮನೆ ಆದಮೇಲೆ ಒಂದು ಮನೆ ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ, ವೈಟ್ ಹಾಕಿದ್ನಲ್ಲ, ಗ್ರೀನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಮತ್ತು ಗ್ರೀನು, ವೈಟು ಮತ್ತು ಗ್ರೀನ್ ಸೇಮ್ ವಿಡಿಯೋದಲ್ಲಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡ್ಕೊಂಡು ಬರಬೇಕು. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಾಡೋದು ತುಂಬ ಸುಲಭ. ಇದು ಪಾಲಿಥೀನ್ ಕವರ್ಸ್ ಎಲ್ಲ ಫಸ್ಟು ಕೊಡ್ತಾಯಿದ್ರು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಒಂದು ಸ್ವಲ್ಪ 5-6 ಕವರ್ಸ್ ಅಂತೂ ಇರುತ್ತಲ್ವ. ಆ ಕವರ್ ನಾವು ಯೂಸು ಒಂದೊಂದು ಟೈಮ್ ಮಾಡ್ತಾ ಇರಲ್ಲ, ಸುಮ್ಮನೆ ಹಂಗೆ ಸೈಡ್ಗೆ ಬಿಸಾಕಿರ್ತೀವಿ. ಮತ್ತು ಮೆಟಲ್ ಬಳೆನೂ ಅಷ್ಟೇ, ಈ ಸ್ವಲ್ಪ ಕಲರ್ ಶೇಡ್ ಆಗಿಬಿಟ್ಟಿದೆ, ಒಂಥರ ಆಗಿಬಿಟ್ಟಿದೆ ಅಂದರೆ ಅದು ಯೂಸ್ ಮಾಡೋಕ್ಕೂ ಆಗೋಲ್ಲ. ನೀವು ಅಂಥ ಬಳೆ ತಗೋಬೋದು. ನೋಡಿ ಸೇಮ್ ನಾನು ಕವರ್ನ ಫಸ್ಟಲ್ಲಿ ತೋರಿಸ್ಕೊಟ್ನಲ್ಲ, ಒಂದು ಮನೆ ಆದಮೇಲೆ ಒಂದು ಮನೆ ಈ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಮಾಡ್ಕೊಂಡು ಬರಬೇಕು. ಇದು ತುಂಬ ಸುಲಭ ಮಾಡೋದು, ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪಿಂಕು ಮತ್ತು ಗ್ರೀನ್ ಕಲರ್ ಮಾಡ್ಕೊಂಡಿದ್ನಲ್ಲ, ಫಸ್ಟಲ್ಲಿ ವೈಟು ಮತ್ತು ಗ್ರೀನ್ ಹಾಕ್ಕೊಂಡಿದ್ದೆ. ಮತ್ತು ಸ್ವಲ್ಪ ಕಮ್ಮಿ ಬಂದಿದ್ದಕ್ಕೆ ಪಿಂಕ್ ಕಲರು ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಲಾಸ್ಟ್ ಎಡ್ಜಸ್ಗೆ ಗಂಟು ಹಾಕ್ಬಿಡಿ. ನೀವು ಡಬಲ್ ಕಲರ್ ಮಾಡ್ಕೋಬೋದು, ತ್ರಿಬಲ್ ಕಲರ್ ನಿಮ್ಗೆ ಇಷ್ಟ ಬಂದಿಲ್ಲ ಅಂದರೆ ನಿಮ್ಮ ಮನೇಲಿ ಇವಾಗ ಕವರ್ ಯಾವ ಕಲರ್ ಇದ್ದರೆ ಆ ಕಲರಲ್ಲಿ ಮಾಡ್ಕೋಬೋದು. ನೋಡಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ಕವರ್ನು ಕಟ್ ಮಾಡಿಬಿಡಿ. ಸಿಂಪಲ್ಲಾಗಿ ವೇಸ್ಟಾಗಿ ಬಿಸಾಕ್ತೀವಲ್ಲ ಬಳೆ ಮತ್ತು ಕವರಲ್ಲಿ ಇದನ್ನು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಬಳೆ ನೀವು ಥರ ಬೆಂಡ್ ಮಾಡಿ ನೀಟಾಗಿ ಈ ಥರ ಬೆಂಡ್ ಮಾಡಬೇಕು. ಅಂದರೆ ನಿಮ್ಗೆ ಎಷ್ಟು ಬೆಂಡ್ ಆಗುತ್ತೋ ಆ ಬಳೆ ಆ ಥರ ನೀಟಾಗಿ ಬೆಂಡ್ ಮಾಡ್ಕೊಬಿಡಿ. ಅಂದರೆ ಫೆವಿಸ್ಟಿಕ್ ಹಾಕಿ ಮೆತ್ಸ್ಬಿಟ್ಟಿರ್ತೀವಲ್ಲ, ನೀಟಾಗಿ ಮೆತ್ಕೊಬಿಟ್ಟಿರುತ್ತೆ, ಬರೋದು ಕೂಡ ಇಲ್ಲ. ನೋಡಿ ನೋಡೋದಕ್ಕೆ ಡಿಫ್ರೆಂಟಾಗಿ ₹1 ಖರ್ಚಿಲ್ದಿರ ಸಿಂಪಲ್ಲಾಗಿ ಚಿಕ್ಕ ಬುಟ್ಟಿ ಮಾಡಿದ್ದೀನಿ. ನೀವು ಇನ್ನೂ ಮೆಟಲ್ ಬಳೆ ದೊಡ್ಡದು ಮಾಡ್ಕೋಬೋದು. ಅಂದರೆ ನನ್ನ ಮಗಳದ್ದು ನಾನು ತಗೊಂಡಿದ್ದು. ಇದು ಲಾಸ್ಟ್ ಎಡ್ಜಸ್ಸಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಒಳಗಡೆಗೆ ಕಾರ್ಬೋರ್ಡ್ ಶೀಟು ಇಲ್ಲ ಬುಕ್ಕದ ಬೈಂಡು, ಮದುವೆ ಕಾರ್ಡಲ್ಲಿ ರೌಂಡಾಗಿ ಕಟ್ ಮಾಡಿ ಅದ್ರ ಮಧ್ಯದೊಳಗಡೆಗೆ ಇಟ್ಬಿಡಬೇಕು. ಇದರೊಳಗಡೆಗೆ ದಾರಗಳು ನಿಮ್ಗೆ ಬೇಕಾಗಿರೋದು ಇದರಲ್ಲಿ ಸೇಫ್ಟಿ ಪಿನ್ನು ಎಲ್ಲ ಇಟ್ಕೋಬೋದು. ಇಲ್ಲಾಂದರೆ ಬೇರೆ ಮಕ್ಕಳ ಕ್ರಯಾನ್ಸು ಪೆನ್ಸಿಲ್ಸು ಇಡ್ಬೋದು. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.